ಭೋಲಾಪುರ ಗ್ರಾಮದಲ್ಲಿ ರಾಮು ಎಂಬ ಹುಡುಗ ತನ್ನ ಅಜ್ಜಿಯೊಂದಿಗೆ ವಾಸವಾಗಿದ್ದ. ರಾಮುವಿನ ತಂದೆ ತಾಯಿ 10 ವರ್ಷಗಳ ಹಿಂದೆ ಅಪಘಾತದಲ್ಲಿ ಮೃತಪಟ್ಟಿರ್ತಾರೆ. ಈ ಕಾರಣದಿಂದಲೇ ಅಜ್ಜಿ ರಾಮುನನ್ನ ಬಹಳ ಪ್ರೀತಿಯಿಂದ ಸಾಕ್ತಾರೆ. ಅಜ್ಜಿಯ ಅತಿಯಾದ ಪ್ರೀತಿಯಿಂದ ರಾಮು ಕ್ರಮೇಣ ಹುಂಬನ ರೀತಿ ವರ್ತಿಸೋದಕ್ಕೆ ಶುರು ಮಾಡ್ತಾನೆ. ದೊಡ್ಡವನಾಗ್ತಾ ಹೋದ್ರೂ ಯಾವ ಕೆಲಸವನ್ನೂ ಮಾಡೋದಿಲ್ಲ. ದಿನವಿಡೀ ತನ್ನ ಕಿಡಿಗೇಡಿತನದಿಂದ ಹಳ್ಳಿಯವರಿಗೆ ತೊಂದರೆ ಕೊಡ್ತಾ ಇದ್ದ. ಪ್ರತಿದಿನ ಊರಿನ ಯಾರಾದರೊಬ್ರು ಅಜ್ಜಿಯ ಬಳಿ ರಾಮುವಿನ ಬಗ್ಗೆ ದೂರು ಹೇಳಿಕೊಂಡು ಬರ್ತಾ ಇದ್ರು. ರಾಮುವಿನ ಅಜ್ಜಿ ಮೊಮ್ಮಗನ ಈ ವರ್ತನೆಯಿಂದ ನೊಂದು ಹೋಗಿದ್ರು. ನೋಡು ಮಗ ರಾಮು, ಈಗ ನೀನು ದೊಡ್ಡವನಾಗಿದೀಯ. ನಿನ್ನ ಕೆಲಸ ಮಾಡೋ ಬದಲು ದಿನವಿಡೀ ಜನರಿಗೆ ತೊಂದರೆ ಕೊಡ್ತೀಯ. ನೀನು ಹೋಗಿ ನಿನಗಾಗಿ ಏನಾದರೂ ಸರಿಯಾದ ಕೆಲಸವನ್ನು ಹುಡುಕು. ಎಲ್ಲಿವರೆಗೆ ನೀನು ಕೆಲಸ ಹುಡುಕಿಕೊಳ್ಳೋದಿಲ್ವೋ ಅಲ್ಲಿವರೆಗೆ ಈ ಮನೆಯ ಬಾಗಿಲು ನಿನಗೆ ಮುಚ್ಚಿರುತ್ತೆ. ಹೀಗೆ ಹೇಳ್ತಾ ರಾಮುವಿನ ಅಜ್ಜಿ ಆತನನ್ನು ಮನೆಯಿಂದ ಹೊರಗೆ ಹಾಕ್ತಾಳೆ. ಈ ಘಟನೆಯ ನಂತರ ಮನನೊಂದ ರಾಮು ಊರಿನವರ ಬಳಿ ಕೆಲಸ ಕೇಳೋದಕ್ಕೆ ಶುರು ಮಾಡ್ತಾನೆ. ಆದರೆ ಊರಿನ ಜನ ಆತನಿಗೆ ಕೆಲಸ ಕೊಡೋದಿಲ್ಲ. ಆದ್ದರಿಂದ ಅವನು ಹಳ್ಳಿಯಿಂದ ಹೊರಗೆ ಹೋಗಿ ಕೆಲಸ ಹುಡುಕೋ ಯೋಚನೆ ಮಾಡ್ತಾನೆ. ಕೆಲಸ ಹುಡುಕ್ತಾ ಅಲೆದಾಡ್ತಾ ರಾಮು ಕಾಡನ್ನು ತಲುಪ್ತಾನೆ. ಆಗಲೇ ರಾತ್ರಿ ಆಗಿತ್ತು. ಆದ್ದರಿಂದ ರಾಮು ಕಾಡಿನಲ್ಲೇ ಉಳಿಯೋದಕ್ಕೆ ನಿರ್ಧಾರ ಮಾಡ್ತಾನೆ. ಕಾಡಿನಲ್ಲಿ ಒಂದು ಹಳೇ ಮನೆ ಅವನ ಕಣ್ಣಿಗೆ ಬೀಳುತ್ತೆ. ರಾಮು ಅಲ್ಲಿಯೇ ರಾತ್ರಿ ಕಳೆಯೋ ಬಗ್ಗೆ ಯೋಚನೆ ಮಾಡ್ತಾನೆ. ಆ ಮನೆಯೊಳಗೆ ಹೋಗ್ತಾ ಇದ್ದ ಹಾಗೆ ಬಹಳಷ್ಟು ರುಚಿಕರವಾದ ಆಹಾರ ರಾಮುವಿನ ಕಣ್ಣಿಗೆ ಬೀಳುತ್ತೆ. ಇಲ್ಲಿ ಯಾರೂ ವಾಸ ಮಾಡ್ತಿಲ್ಲ. ಹಾಗಾದರೆ ಇಷ್ಟೊಂದು ಊಟ ಯಾರಿಗಾಗಿ ಅಂತ ರಾಮು ಮನಸ್ಸಲ್ಲೇ ಯೋಚನೆ ಮಾಡ್ತಾನೆ. ರಾಮು ತುಂಬ ಹಸಿದಿದ್ದ. ಹಾಗಾಗಿ ಮೊದಲು ಹೊಟ್ಟೆ ತುಂಬ ತಿಂದು ನಂತರ ಒಳಗೆ ಹೋಗಿ ಮಲಗ್ತಾನೆ. ಮಧ್ಯರಾತ್ರಿ ಆಗ್ತಿದ್ದಂತೆ ಅಲ್ಲಿ ವಿಚಿತ್ರವಾದ ಶಬ್ದಗಳು ಬರತೊಡಗಿದ್ವು. ರಾಮು ಇದ್ದಕ್ಕಿದ್ದಂತೆ ಎಚ್ಚರಗೊಂಡು ಆ ಸದ್ದು ಎಲ್ಲಿಂದ ಬರ್ತಾ ಇದೆ ಅಂತ ತಿಳಿಯೋದಕ್ಕೆ ಕೋಣೆಯಿಂದ ಹೊರಗೆ ಬರ್ತಾನೆ. ಆದರೆ ಆ ಮಹಲಿನ ದೃಶ್ಯವನ್ನು ನೋಡಿ ದಿಗ್ಭ್ರಮೆಗೊಳ್ತಾನೆ. ಡೈನಿಂಗ್ ಟೇಬಲ್ನಲ್ಲಿ ಕೆಲವು ದೆವ್ವಗಳು ಕುಳಿತು ಆಹಾರ ತಿಂತಾ ಇರೋದು ರಾಮುವಿನ ಕಣ್ಣಿಗೆ ಬೀಳುತ್ತದೆ.